ಹೆಲೋ ಎವ್ರಿವನ್. ಯಾವಾಗ ನಾನು ಫಸ್ಟ್ ಟೈಮ್ ನೀರು ದೋಸೆ ರೆಸಿಪಿನ ಶೇರ್ ಮಾಡಿದ್ದೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಅದಕ್ಕೆ ನೀವು ಕೊಕೊನಟ್ನ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಮೊದಲನೇದಾಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಲವ್ ರೀಡಿಂಗ್ ದ ಕಮೆಂಟ್. ನಿಮ್ಮ ಕಮೆಂಟ್ಸಿಂದ ಇನ್ಸ್ಪೈರ್ ಆಗಿ ಮತ್ತೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿದೆ ಅಲಾಂಗ್ ವಿತ್ ಆಡಿಂಗ್ ಯುವರ್ ಸಜೆಷನ್. ನೀರ್ ದೋಸೆ ಜೊತೆ ನೀರ್ ಚಟ್ನಿ ಎಕ್ಸಲೆಂಟ್ ಕಾಂಬಿನೇಷನ್. ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರೋ ನೀರ್ ದೋಸೆಗೆ ಪರ್ಫೆಕ್ಟ್ ಆಗಿರೋ ಟಿಪ್ಸ್ ನ ಶೇರ್ ಮಾಡ್ತೀನಿ. ಹಾಗೆ ಒಂದ್ 2 ನಿಮಿಷದಲ್ಲಿ ಮಾಡ್ಕೋಬಹುದಾದಂತಹ ನೀರ್ ಚಟ್ನಿ ರೆಸಿಪಿನ ಶೇರ್ ಮಾಡ್ತೀನಿ. ರಿಯಲಿ ತುಂಬಾ ಟೇಸ್ಟಿ ಆಗಿರೋ ಚಟ್ನಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸೂಪರ್ ಟೇಸ್ಟಿ ರೆಸಿಪಿನ ವಾಚ್ ಮಾಡಿ. ಓಕೆ, ಮೊದಲಿಗೆ ನಾನು 1 ಗ್ಲಾಸ್ ಅಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಓವರ್ ನೈಟ್ ಅಕ್ಕಿನ ನೆನೆ ಹಾಕಿ, ಟೈಮ್ ಇಲ್ಲ ಅಂದ್ರೆ 4 to 5 hours ಆದ್ರೂ ನೆನೆ ಹಾಕ್ಲೇಬೇಕು. ನೆಂದ ನಂತರ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರಬ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಸೊ ನೀರು ಈ ತರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಟಿಪ್ಸ್. ಸೊ ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೀರ್ ದೋಸೆ ವೈಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ ನ ಮೇಂಟೈನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈಗ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ಕಾಯಿ ತುರಿನ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟಿಪ್ಸ್ ನಂಬರ್ 2, ಈ ತೆಂಗಿನಕಾಯಲ್ಲಿರೋ ಬ್ರೌನ್ ಪಾರ್ಟ್ ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಬಿಳೆ ಭಾಗದೊಂದೇ ಯೂಸ್ ಮಾಡ್ಕೊಳ್ಳಿ. ಸೊ 1 ಗ್ಲಾಸ್ ಅಷ್ಟು ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಿ ಫುಲ್ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂಡ್ ಟಿಪ್ಸ್ ನಂಬರ್ 3, ಗ್ರೈಂಡ್ ಮಾಡ್ಬೇಕಾದ್ರೆ ನೀರನ್ನ ತುಂಬಾ ಆಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಜಸ್ಟ್ 1/4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಾಗ್ಲೇ ತುಂಬಾ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ತರಿಯಾಗಿ ಗ್ರೈಂಡ್ ಆಗುತ್ತೆ. ಸೊ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು 2 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಈ ನೀರ್ ದೋಸೆಯಲ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಟಿಪ್ಸ್ ನಂಬರ್ 4, ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು, ತುಂಬಾ ತಿಕ್ ಆಗಿರಬಾರ್ದು, ಹಾಗೆ ತುಂಬಾ ತೆಳುವಾಗೂ ಸಹ ಇರಬಾರ್ದು. ಈ ತರ ಇರಬೇಕು. ಬ್ಯಾಟರ್ ತುಂಬಾ ತಿಕ್ಕಾಗಿದ್ರೆ ದೋಸೆ ದಪ್ಪವಾಗಿ ಬರುತ್ತೆ. ಆಗ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ತೆಳುವಾಗಿ ಮಾಡ್ಕೊಂಡ್ರು ಸಹ ಪೇಪರ್ ತರ ಆಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ, ಬ್ಯಾಟರ್ ರೆಡಿ ಇದೆ. ಈಗ ನೆಕ್ಸ್ಟ್ ಚಟ್ನಿನ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ಫ್ರೆಶ್ ಕೊಬ್ಬರಿನ ಹಾಕಿದ್ದೀನಿ. ಆ ನಂತರ ಇದಕ್ಕೆ 1/4 ಕಪ್ ಅಷ್ಟು ಹುರ್ಕಡ್ಲೆ ಅಥವಾ ಪುಟಾಣಿನ ಹಾಕಿದ್ದೀನಿ. ಯಾವ ಕಪ್ಪಿಂದ ಮೆಜರ್ ಮಾಡಿರ್ತೀರಾ ಅದೇ ಕಪ್ಪಿಂದ 1/4 ಕಪ್ ಅಷ್ಟು ಹುರ್ಕಡ್ಲೆನ ತಗೊಳ್ಳಿ. ಆ ನಂತರ 2 ಹಸಿಮೆಣಸಿನಕಾಯಿ, ಹಾಗೆ 1/2 ಇಂಚಷ್ಟು ಅಲ್ಲ, ಸ್ವಲ್ಪ ಹುಣಸೆ ಹಣ್ಣು ಅಂದ್ರೆ ಒಂದು ಗೋಲಿ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿ, ಫೈನಲ್ ಆಗಿ 1/2 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಚಟ್ನಿಗೆ ನೀವು ಯಾವ ಐಟಮ್ ಸಹ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾ ಐಟಮ್ ಹಾಕೋದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗಾಗಿ ಹೇಳಿದ್ದು 2 ನಿಮಿಷದಲ್ಲಿ ಈ ಚಟ್ನಿನ ನೀವು ರೆಡಿ ಮಾಡ್ಕೋಬಹುದು ಅಂತ. ಅಂಡ್ ಕೀಪ್ ಅ ಟ್ರಸ್ಟ್ ಆನ್ ಮೀ ಅಂಡ್ ಟ್ರೈ ದಿಸ್ ಚಟ್ನಿ. ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲೂ ಈ ನೀರ್ ದೋಸೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ನನಗೆ ಅನಿಸ್ತು. ಸೊ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಅದಕ್ಕೆ 1/2 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಸೊ ಹೆಸರಲ್ಲೇ ಇದೆ ನೀರ್ ಚಟ್ನಿ ಅಂತ, ಹಾಗಾಗಿ ನೀರಿಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರ್ ದೋಸೆಗೆ ನೀರ್ ಚಟ್ನಿ ಅಲ್ಟಿಮೇಟ್ ಕಾಂಬಿನೇಷನ್. ಈ ನೀರ್ ಚಟ್ನಿಯ ಟೇಸ್ಟ್ ಎನ್ಹಾನ್ಸ್ ಮಾಡೋಕೆ ಇದಕ್ಕೆ ಒಗ್ಗರಣೆನ ಹಾಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಹಾಗೆ ಕರ್ಬೇವ್ನ ಹಾಕಿ ಇದಕ್ಕೆ ಒಗ್ಗರಣೆನ ಕೊಡಿ. ಓಕೆ, ನೆಕ್ಸ್ಟ್ ಈಗ ದೋಸೆನ ಮಾಡ್ಕೊಳ್ಳೋಣ. ಟಿಪ್ಸ್ ನಂಬರ್ 5, ದೋಸೆ ಹಂಚು ಲೋ ಆರ್ ಮೀಡಿಯಂ ಹೀಟ್ ಅಲ್ಲಿ ಇರಬಾರ್ದು. ಹೈ ಅಂದ್ರೆ ತುಂಬಾ ಬಿಸಿ ಇದ್ದಾಗ್ಲೇ ನೀವು ದೋಸೆನ ಹಾಕ್ಬೇಕು. ಆಗ್ಲೇ ಈ ತರ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗಿ ಪರ್ಫೆಕ್ಟ್ ಆಗಿರೋ ದೋಸೆ ಬರುತ್ತೆ. ಅಂಡ್ ಟಿಪ್ಸ್ ನಂಬರ್ 6, ಲಿಡ್ ನ ಹಾಕಿ ಬೆನ್ಸೋದ್ರಿಂದ ದೋಸೆಯಲ್ಲಿ ಮಾಯಿಶ್ಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಐ ವಾಸ್ ಶಾಕ್ಡ್. ಕಾಯಿ ತುರಿನ ಆಡ್ ಮಾಡಿ ನೀರ್ ದೋಸೆನ ಮಾಡಿದ್ದೆ, ಇಷ್ಟೊಂದು ಸಾಫ್ಟ್ ಆಗಿ ಬರುತ್ತೆ ಅಂತ ನಾನು ಗೆಸ್ಸೇ ಮಾಡಿರ್ಲಿಲ್ಲ. ಸೊ ದಿಸ್ ಇಸ್ 7th ಟಿಪ್. ದೋಸೆ ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಕಾಯಿ ತುರಿನ ಮರಿದೆ ಆಡ್ ಮಾಡ್ಲೇಬೇಕು. ಮರಿದೆ ಈ ತರ ಜರಡಿನ ಪಕ್ಕದಲ್ಲಿ ಇಟ್ಕೊಂಡಿರಿ, ಇದನ್ನ ಮುಂದೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದೋಸೆ ಹಾಕ್ಬೇಕು ಅಂದ್ರೆ ಮೊದಲಿಗೆ ಹಂಚನ್ನ ಒಂದ್ಸಲ ಈ ತರ ಕ್ಲೀನ್ ಮಾಡ್ಕೊಂಡೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಓಕೆ, ದೋಸೆ ಬ್ಯಾಟರ್ ನ ಹಂಚಿಗೆ ಹಾಕಿದ ನಂತರ ಆಯಿಲ್ ಈಸ್ ಆಪ್ಷನಲ್. ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಸಹ ಮಾಡಬಹುದು. ಹೆಲ್ತಿಯಾಗಿ ನೀವು ಆಯಿಲ್
ಇಲ್ಲದೆ ಸಹ ನೀವು ಸರ್ವ್ ಮಾಡಬಹುದು, ಚೆನ್ನಾಗೇ ಇರುತ್ತೆ. ಮರಿದೆ ಲಿಡ್ ಅನ್ನ ಹಾಕಿ ಒಂದು 40 to 45 ಸೆಕೆಂಡ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಬೆಂಸಿ. ಸೊ ದೋಸೆ ಒಂದು ಲೇಯರ್ ಇನ್ನೊಂದು ಲೇಯರ್ ಗೆ ಸ್ಟಿಕ್ ಆಗಬಾರ್ದು ಅಂದ್ರೆ ಈ 8th ಟಿಪ್ ನ ಫಾಲೋ ಮಾಡಿ. ಸೊ ಹಂಚಿಂದ ದೋಸೆನ ತೆಗೆದ ನಂತರ ಈ ತರ ಜರಡಿ ಮೇಲೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನ ನೀವು ಫೋಲ್ಡ್ ಮಾಡಿ. ಆಗ ದೋಸೆ ಒಂದು ಲೇಯರ್ ಇನ್ನೊಂದು ಲೇಯರ್ ಗೆ ಸ್ಟಿಕ್ ಆಗಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಸೊ ಫೈನಲ್ ಆಗಿ ನಾನ್ ಹೇಳಿರೋ 8 ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಈ ನೀರ್ ದೋಸೆನ ಟ್ರೈ ಮಾಡಿ. ಟ್ರಸ್ಟ್ ಮೀ, ಈಸಿಯಾಗಿ ಸೂಪರ್ ಸಾಫ್ಟ್ ನೀರ್ ದೋಸೆನ ಮಾಡ್ಕೋಬಹುದು. ಹಾಗೆ ಜೊತೆಗೆ ಇದೇ ನೀರ್ ಚಟ್ನಿನ ಟ್ರೈ ಮಾಡಿ, ಒಳ್ಳೆ ಕಾಂಬಿನೇಷನ್ ಅಂಡ್ ನಿಜವಾಗ್ಲೂ ಹೆವೆನ್ಲಿ ಟೇಸ್ಟ್. ಅಂಡ್ ಸಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ರಿಯಲಿ ನಿಜವಾಗ್ಲೂ ತುಂಬಾನೇ ಸಾಫ್ಟ್ ಆಗಿದೆ. ಹಾಗೆ ಒಂದು ಲೇಯರ್ ಇನ್ನೊಂದು ಲೇಯರ್ ಸಹ ಅಂಟ್ಕೊಂಡಿಲ್ಲ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಮರಿದೆ ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಆಕ್ಚುಲಿ ಈ ನೀರ್ ದೋಸೆ ಇಷ್ಟು ಸ್ಪೆಷಲ್ ಆಗೋ ಕಾರಣ ನೀವು, ಯಾಕಂದ್ರೆ ನೀವು ಕೊಟ್ಟಿರೋ ಸಜೆಷನ್ ಇಂದಾನೆ. ಥ್ಯಾಂಕ್ ಯು ಒನ್ಸ್ ಅಗೇನ್.